Hello dear subscribers, please welcome back to my YouTube channel Radar TV. Dear subscribers, viewers and students, in this video we are going to know more about is there and is not there. ನಾವು ನಿತ್ಯ ಜೀವನದಲ್ಲಿ ಬಳಕೆ ಮಾಡುವಂತಹ ವಾಕ್ಯಗಳನ್ನು ರಚನೆ ಮಾಡೋದ್ರ ಬಗ್ಗೆ ಕಳೆದ ತರಗತಿಯಲ್ಲೂ ಕೂಡ ನೋಡಿದ್ವಿ. ಆ ತರಗತಿಯ ಮುಂದುವರಿದ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಏನೇ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಈಸ್ ದೇರ್ ಮತ್ತೆ ಈಸ್ ನಾಟ್ ದೇರ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ನನಗೆ ಇಂಗ್ಲೀಷೇ ಬರಲ್ಲ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಟು ಯು ಸ್ಟೆಪ್ ಬೈ ಸ್ಟೆಪ್. ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ, ಈವನ್ ಇಫ್ ಯು ಡೋಂಟ್ ನೋ ಎನಿಥಿಂಗ್ ಇನ್ ಇಂಗ್ಲೀಷ್ನಲ್ಲಿ ನಿಮಗೆ ಏನೂ ಗೊತ್ತಿಲ್ಲ ಅಂದರೂ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಇಂಗ್ಲೀಷ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ತುಂಬ ಚೆನ್ನಾಗಿ ನೀವೆಲ್ಲರೂ ಕೂಡ ಇಂಗ್ಲೀಷನ್ನು ಕಲಿತಾ ಹೋಗ್ತೀರಾ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಟುಡೇಸ್ ಕ್ಲಾಸ್. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ಈಸ್ ದೇರ್ ಮತ್ತು ಈಸ್ ನಾಟ್ ದೇರ್ ಅನ್ನ ಹೇಗೆ ಬಳಕೆ ಮಾಡೋದು ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣಂತೆ. ಓಕೆ, ಈಗ ಒನ್ ಬೈ ಒನ್ ಬರ್ತಾ ಹೋಗೋಣಂತೆ. ಈಗ ಒನ್ ಬೈ ಒನ್. ಓಕೆ ನೋಡಿ. ಓಕೆ, ಸಕ್ಕರೆ ಇದೆ ಆದರೆ ಹಾಲು ಇಲ್ಲ, ಆದ್ದರಿಂದ ನಾನು ಚಹಾ ಮಾಡಲಾರೆ. ಹಿಯರ್ ಈಸ್ ಅ ಸೆಂಟೆನ್ಸ್. ಸಕ್ಕರೆ ಇದೆ ಆದರೆ ಹಾಲು ಇಲ್ಲ, ಆದ್ದರಿಂದ ನಾನು ಚಹಾ ಮಾಡಲಾರೆ. ಸಕ್ಕರೆ ಇದೆ. ಸೊ ಹೌ ಟು ಫ್ರೇಮ್ ದ ಸೆಂಟೆನ್ಸ್ ಫಾರ್ ಸಚ್ ಕೈಂಡ್ ಆಫ್ ಕನ್ನಡ ಸೆಂಟೆನ್ಸಸ್ ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು? ಸಕ್ಕರೆ ಇದೆ ಅಂದರೆ ಶುಗರ್ ಈಸ್ ದೇರ್. ಶುಗರ್ ಈಸ್ ದೇರ್ ಅಲ್ವಾ? ಟೀ ಇದೆ ಅಂತಂದರೆ ಟೀ ಈಸ್ ದೇರ್. ಟೀ ಪೌಡರ್ ಇದೆ, ಟೀ ಪೌಡರ್ ಈಸ್ ದೇರ್. ಈಸ್ ದೇರ್ ಅಂದರೆ ಇದೆ ಅಂತೇಳಿ. ಬಟ್ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ? ಈಸ್ ದೇರು ಇದೆ, ಸಕ್ಕರೆ ಇದೆ, ಶುಗರ್ ಈಸ್ ದೇರ್. ಆದರೆ ಬಟ್ ಹಾಲು ಇಲ್ಲ, ಮಿಲ್ಕ್ ಈಸ್ ನಾಟ್ ದೇರ್. ಶುಗರ್ ಈಸ್ ದೇರ್ ಬಟ್ ಮಿಲ್ಕ್ ಈಸ್ ನಾಟ್ ದೇರ್. ಸಕ್ಕರೆ ಇದೆ ಆದರೆ ಹಾಲು ಇಲ್ಲ. ಆದ್ದರಿಂದ ಸೊ ನಾನು ಚಹಾ ಮಾಡಲಾರೆ. ಚಹಾ ಮಾಡಲಾರೆ ಅಂದರೆ ಮಾಡಲಾರೆ ಅಥವಾ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಏನಾದರೂ ನಿಮ್ಮಿಂದ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಐ ಕಾಂಟ್ ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡ್ತೀರಾ. ಐ ಕಾಂಟ್ ಅಥವಾ ಐ ಕೆನಾಟ್ ಅಂದರೆ ನನಗೆ ಮಾಡ್ಲಿಕ್ಕೆ ಆಗಲ್ಲ. ಐ ಕೆನಾಟ್ ಪ್ರಿಪೇರ್ ಟೀ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅಂದರೆ ಶುಗರ್ ಈಸ್ ದೇರ್ ಬಟ್ ಮಿಲ್ಕ್ ಈಸ್ ನಾಟ್ ದೇರ್. ಸೊ ಐ ಕಾಂಟ್ ಪ್ರಿಪೇರ್ ಟೀ, ಐ ಕಾಂಟ್ ಮೇಕ್ ಟೀ ಅನ್ನುವಂಥ ಅರ್ಥದಲ್ಲಿ ಬರುತ್ತದೆ. ಸೊ ಏನಾಯಿತು? ಸಕ್ಕರೆ ಇದೆ, ಶುಗರ್ ಈಸ್ ದೇರ್, ಬಟ್ ಆದರೆ ಮಿಲ್ಕ್ ಈಸ್ ನಾಟ್ ದೇರ್. ಸೊ ಐ ಕಾಂಟ್ ಮೇಕ್ ಟೀ, ನನಗೆ ಟೀ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ದ ಸೆಂಟೆನ್ಸ್. ಇಟ್ ಈಸ್ ವೆರಿ 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 ಈಸಿ. ಸೊ ಆಸ್ ಐ ಟೋಲ್ಡ್ earlier, what you need to do, you have to keep a notebook and then pen and you have to write them down, and whenever you find it necessary, try to speak them. ಅವಶ್ಯಕತೆ ಇದ್ದಾಗಲೆಲ್ಲ ಇದನ್ನು ನೀವು ಚೆನ್ನಾಗಿ ಬಳಕೆ ಮಾಡ್ಕೊಳ್ಬೋದಾಗಿದೆ. ಓಕೆ, ಹಿಂದಿನಲ್ಲಿ ಯಾವ ರೀತಿ ಹೇಳ್ತೀರಾ? ಸಕ್ಕರೆ ಇದೆ, ಸಕ್ಕರೆಗೆ ಹಿಂದಿನಲ್ಲಿ ಚೀನಿ ಅಂತ ಹೇಳ್ತೀರಿ. ಸೊ ಚೀನಿ ಹೈ, ಲೆಕಿನ್ ಆದರೆ ದೂದ್ ನಹಿ ಹೈ, ಮಿಲ್ಕ್ ಈಸ್ ನಾಟ್ ದೇರ್, दूध नहीं है. सो इसलिए मैं चाय नहीं बना सकता. ಆದ್ದರಿಂದ ನನಗೆ ಚಾ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಐ ಕಾಂಟ್ ಮೇಕ್ ಟೀ, ಐ ಕಾಂಟ್ ಪ್ರಿಪೇರ್ ಟೀ. ಈ ರೀತಿಯಾಗಿ ಹೇಳ್ತಾ ಇದ್ದೀರಾ. ಓಕೆ, ಚೀನಿ ಹೈ ಲೇಕಿನ್ दूध नहीं है, इसलिए मैं चाय नहीं बना सकता. ಚಾ ಮಾಡಲಿಕ್ಕೆ ನನಗೆ ಆಗಲ್ಲ. ಶುಗರ್ ಈಸ್ ದೇರ್ ಬಟ್ ಮಿಲ್ಕ್ ಈಸ್ ನಾಟ್ ದೇರ್, ಸೊ ಐ ಕಾಂಟ್ ಮೇಕ್ ಟೀ. ಈ ರೀತಿಯಾಗಿ ವಾಕ್ಯಗಳನ್ನು ರಚನೆ ಮಾಡಬೇಕಾಗ್ತದೆ. ಇದೇ ಧಾಟಿನಲ್ಲಿ ಮತ್ತೊಂದಷ್ಟು ಆಬ್ಜೆಕ್ಟ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಎರಡನೇದು ನೀವು ಟ್ರೈ ಮಾಡ್ತಾ ಹೋಗಿ. ಪೇಪರ್ ಇದೆ ಆದರೆ ಪೆನ್ ಇಲ್ಲ, ಆದ್ದರಿಂದ ನಾನು ಸಹಿ ಮಾಡಲಾರೆ. ಪೇಪರ್ ಇದೆ ನೋಡಿ, ಇಲ್ಲಿ ವಾಟ್ ಈಸ್ ದೇರ್ ಅಂಡ್ ವಾಟ್ ಈಸ್ ನಾಟ್ ದೇರ್. ಬಿಕಾಸ್ ಆಫ್ ದಟ್ ವಾಟ್ ಯು ಕೆನಾಟ್ ಅನ್ನೋದ್ರ ಮೇಲೆ ವಾಕ್ಯವನ್ನು ನಾವೀಗ ರಚನೆ ಮಾಡ್ತಾ ಇದ್ದೀವಿ. ಪೇಪರ್ ಈಸ್ ದೇರ್, ಪೇಪರ್ ಇದೆ. ಪೆನ್ ಇಲ್ಲ ಬಟ್ ಪೆನ್ ಈಸ್ ನಾಟ್ ದೇರ್. ಪೇಪರ್ ಈಸ್ ದೇರ್, ಪೇಪರ್ ಇದೆ ಆದರೆ ಪೆನ್ ಇಲ್ಲ, ಪೆನ್ ಈಸ್ ನಾಟ್ ದೇರ್. ಏನಾದರೂ ಇಲ್ಲ ಅಂತ ಹೇಳಲಿಕ್ಕೆ ಈಸ್ ನಾಟ್ ದೇರ್ ಅಂತ ಹೇಳ್ತೀರಾ. ಪೆನ್ ಈಸ್ ನಾಟ್ ದೇರ್, ಮೊಬೈಲ್ ಈಸ್ ನಾಟ್ ದೇರ್, ಲೈಟ್ ಈಸ್ ನಾಟ್ ದೇರ್, ಮೈ ಫಾದರ್ ಈಸ್ ನಾಟ್ ದೇರ್, ಸನ್ ಈಸ್ ನಾಟ್ ದೇರ್. ಇದೆ ಅನ್ಲಿಕ್ಕೆ ಸನ್ ಈಸ್ ದೇರ್, ಪೆನ್ ಈಸ್ ದೇರ್, ಇಂಕ್ ಈಸ್ ದೇರ್, ಪೇಪರ್ ಈಸ್ ದೇರ್, ಈಸ್ ದೇರ್. ಏನಾದರೂ ಇದೆ ಅಂತ ಹೇಳಲಿಕ್ಕೆ, ಇಲ್ಲ ಅಂತ ಹೇಳಿದ್ರೆ ಈಸ್ ನಾಟ್ ದೇರ್. ಸೊ ಪೇಪರ್ ಈಸ್ ದೇರ್ ಆದರೆ ಪೆನ್ನು ಇಲ್ಲ, ಪೆನ್ ಈಸ್ ನಾಟ್ ದೇರ್. ಪೇಪರ್ ಈಸ್ ದೇರ್ ಬಟ್ ಪೆನ್ ಈಸ್ ನಾಟ್ ದೇರ್. ಆದ್ದರಿಂದ ಸೊ ನಾನು ಸಹಿ ಮಾಡಲಾರೆ, ಸಹಿ ಹಾಕಲಾರೆ ಅಥವಾ ಸೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಐ ಕಾಂಟ್ ಮೇಕ್ ಸೈನ್, ಐ ಕಾಂಟ್ ಸೈನ್.
ನೋಡಿ ಇಂಗ್ಲೀಷ್ನಲ್ಲಿ ನೋಡೋಣ. ಪೇಪರ್ ಈಸ್ ದೇರ್ ಬಟ್ ಪೆನ್ ಈಸ್ ನಾಟ್ ದೇರ್, ಸೊ ಐ ಕಾಂಟ್ ಸೈನ್. ಐ ಕಾಂಟ್ ಸೈನ್, ಸಹಿ ಮಾಡ್ಲಿಕ್ಕಾಗಲ್ಲ. ಐ ಕಾಂಟ್ ಸೈನ್. ಹೋಗೋಕ್ಕಾಗಲ್ಲ, ಐ ಕಾಂಟ್ ಗೋ. ಬರೋಕ್ಕಾಗಲ್ಲ, ಐ ಕಾಂಟ್ ಕಮ್. ನೋಡ್ಲಿಕ್ಕಾಗಲ್ಲ, ಐ ಕಾಂಟ್ ಸಿ. ತೆಗೆದುಕೊಳ್ಳಿಕ್ಕಾಗಲ್ಲ, ಐ ಕಾಂಟ್ ಟೇಕ್. ಕೊಡ್ಲಿಕ್ಕಾಗಲ್ಲ, ಐ ಕಾಂಟ್ ಗಿವ್. ಮಾತಾಡ್ಲಿಕ್ಕಾಗಲ್ಲ, ಐ ಕಾಂಟ್ ಟಾಕ್. ಮಾತಾಡ್ಲಿಕ್ಕಾಗುತ್ತೆ, ಐ ಕ್ಯಾನ್ ಟಾಕ್. ನೋಡ್ಲಿಕ್ಕಾಗುತ್ತೆ, ಐ ಕ್ಯಾನ್ ಸಿ. ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೆ, ಐ ಕ್ಯಾನ್ ಮ್ಯಾನೇಜ್. ಮ್ಯಾನೇಜ್ ಮಾಡ್ಲಿಕ್ಕಾಗಲ್ಲ, ಐ ಕಾಂಟ್ ಮ್ಯಾನೇಜ್. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸಸ್. ಪೇಪರ್ ಇದೆ, ಪೇಪರ್ ಈಸ್ ದೇರ್ ಬಟ್ ಪೆನ್ ಈಸ್ ನಾಟ್ ದೇರ್, ಪೆನ್ ಇಲ್ಲ, ಆದ್ದರಿಂದ ನಾನು ಸಹಿ ಹಾಕಲಾರೆ, ಸಹಿ ಮಾಡಲಿಕ್ಕೆ ಆಗೋದಿಲ್ಲ. ಪೇಪರ್ ಈಸ್ ದೇರ್, ಕಾಗಜ್ ಹೈ, ಕಾಗಜ್ ಹೈ ಲೇಕಿನ್ ಪೆನ್ ನಹಿ ಹೈ. ಏನಾದರೂ ಇದೆ, ಪೆನ್ ಹೈ. ಇಲ್ಲ, ಪೆನ್ ಇಲ್ಲ, ಪೆನ್ ನಹಿ ಹೈ. ಸೊ ಕಾಗಜ್ ಹೈ, ಕಾಗದ ಇದೆ, ಕಾಗಜ್ ಹೈ ಲೇಕಿನ್ ಪೆನ್ ನಹಿ ಹೈ, ಆದರೆ ಪೆನ್ ಇಲ್ಲ. ಇಸ್ಲಿಯೇ, ಆದ್ದರಿಂದ मैं साइन नहीं कर सकता, मैं साइन नहीं कर सकता, ಐ ಕಾಂಟ್ ಸೈನ್. ನನಗೆ ಸಹಿ ಹಾಕ್ಲಿಕ್ಕೆ ಬರಲ್ಲ, ಸಹಿ ಮಾಡಲಿಕ್ಕೆ ಆಗಲ್ಲ, ಸಹಿ ಹಾಕಲಾರೆ, ಸಹಿ ಹಾಕಲಾರೆ. ಐ ಕಾಂಟ್ ಸೈನ್. मैं साइन नहीं कर सकता, नहीं कर सकता. नहीं कर सकता ಅಂದರೆ ಆಗುತ್ತೆ, नहीं कर सकता ಅಂದರೆ ಆಗಲ್ಲ ಅಂತೇಳಿ. ಓಕೆ, ಫೈನ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್. ಐ ಹೋಪ್ ದ ಟಾಪಿಕ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಟಾಪಿಕ್ ಈಸ್ ರಿಯಲಿ ಇಂಪಾರ್ಟೆಂಟ್ and very interesting. ಮೊಬೈಲ್ ಇದೆ, ಮೊಬೈಲ್ ಈಸ್ ದೇರ್, ಮೊಬೈಲ್ ಇದೆ, ಮೊಬೈಲ್ ಈಸ್ ದೇರ್, ಆದರೆ ಚಾರ್ಜ್ ಇಲ್ಲ. ಬಟ್ ಚಾರ್ಜ್ ಈಸ್ ನಾಟ್ ದೇರ್, ಬಟ್ ದೇರ್ ಇಸ್ ನೋ ಚಾರ್ಜ್. ದೇರ್ ಇಸ್ ನೋ ಚಾರ್ಜ್ ಅಂತಲೂ ಹೇಳ್ಬೋದು. ಮೊಬೈಲ್ ಈಸ್ ದೇರ್ ಬಟ್ ದೇರ್ ಇಸ್ ನೋ ಚಾರ್ಜ್. ಸೊ ಆದ್ದರಿಂದ ನಾನು ಕರೆ ಮಾಡಲಾರೆ, ನಾನು ಕರೆ ಮಾಡಲ, ಐ ಕಾಂಟ್ ಕಾಲ್ ಅಂತೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೊಬೈಲ್ ಈಸ್ ದೇರ್ ಬಟ್ ದೇರ್ ಇಸ್ ನೋ ಚಾರ್ಜ್, ದೇರ್ ಇಸ್ ನೋ ಚಾರ್ಜ್, ಸೊ ಐ ಕಾಂಟ್ ಕಾಲ್. ನನಗೆ ಕಾಲ್ ಮಾಡಲಿಕ್ಕೆ ಆಗೋಲ್ಲ. ಐ ಹ್ಯಾವ್ ಟು ಟೇಕ್ ದೆಮ್ ಡೌನ್ and practice, practice, practice. ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕು. ವೆನ್ ಯು ಪ್ರಾಕ್ಟೀಸ್, ದೆನ್ ಓನ್ಲಿ these dialogues will be on the tip of your tongue. When these dialogues are on the tip of your tongue, then definitely whoever may be there in front of you, you will be able to speak to them in English. Definitely you will be. ಪ್ರತಿ ಕ್ಲಾಸನ್ನು ನೋಟ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ ಬರ್ಕೊಳ್ಳಿ. ಓಕೆ, ಮೊಬೈಲ್ ಹೈ, ಮೊಬೈಲ್ ಇದೆ, ಮೊಬೈಲ್ ಹೈ. ಚಾರ್ಜ್ ಇಲ್ಲ, ಚಾರ್ಜ್ ನಹಿ ಹೈ ಲೇಕಿನ್ ಚಾರ್ಜ್ ನಹಿ ಹೈ, ಬಟ್ ಲೇಕಿನ್ ಆದರೆ ಚಾರ್ಜ್ ನಹಿ ಹೈ, ಚಾರ್ಜ್ ಇಲ್ಲ. ಇಸ್ಲಿಯೇ ಮೇ ಕಾಲ್ ನಹಿ ಕರ್ ಸಕ್ತಾ, ಮೇ ಕಾಲ್ ನಹಿ ಕರ್ ಸಕ್ತಾ, ಐ ಕಾಂಟ್ ಕಾಲ್, ಐ ಕಾಂಟ್ ಕಾಲ್, ನನಗೆ ಕರೆ ಮಾಡಲಿಕ್ಕೆ ಆಗಲ್ಲ, ಕರೆ ಮಾಡಲಾರೆ ಅನ್ನುವಂಥ ಅರ್ಥದಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಫೈನ್. ಆ್ಯಂಡ್ ನೆಕ್ಸ್ಟ್, ಓಕೆ, ಒನ್ ಮೋರ್ ಎಕ್ಸಾಂಪಲ್. ಗಾಡಿ ಇದೆ ಆದರೆ ಪೆಟ್ರೋಲ್ ಇಲ್ಲ, ಆದ್ದರಿಂದ ನಾನು ಹೋಗಲಾರೆ. ಸೊ ದಿಸ್ ಇಸ್ ಫಾರ್ ಯು ಓನ್ಲಿ. ಟ್ರೈ ಯುವರ್ ಲೆವೆಲ್ ಬೆಸ್ಟ್. ಗಾಡಿ ಇದೆ, ಕಾರ್ ಅಂತ ಅನ್ಕೊಳ್ಳೋಣ. ಕಾರು, ಗಾಡಿ ಇದೆ, ಕಾರ್ ಇದೆ ಅಂತ ಅನ್ಕೊಳ್ಳೋಣ. ಕಾರ್ ಇದೆ ಆದರೆ ಪೆಟ್ರೋಲ್ ಇಲ್ಲ, ಬಟ್ ಪೆಟ್ರೋಲ್ ಈಸ್ ನಾಟ್ ದೇರ್, ಆದ್ದರಿಂದ ನಾನು ಹೋಗಲಾರೆ. ಸೊ ಐ ಕಾಂಟ್ ಡ್ರೈವ್, ಐ ಕಾಂಟ್ ಗೋ, ಐ ಕಾಂಟ್ ಡ್ರೈವ್. ಕಾರ್ ಈಸ್ ದೇರ್ ಬಟ್ ಪೆಟ್ರೋಲ್ ಈಸ್ ನಾಟ್ ದೇರ್, ಸೊ ಐ ಕಾಂಟ್ ಗೋ ಅಲ್ವಾ. ಓಕೆ, ಏನಂತೀರಾ? ಕಾರ್ ಈಸ್ ದೇರ್ but petrol is not there, car is there but petrol is not there, so I can't go, ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ, ಗಾಡಿ ಹೈ ಲೇಕಿನ್ ಪೆಟ್ರೋಲ್ नहीं है, गाड़ी है but पेट्रोल नहीं है, इसलिए मैं नहीं जा सकता, मैं नहीं जा सकता, ಹೋಗ್ಲಿಕ್ಕೆ ಆಗಲ್ಲ, मैं नहीं जा सकता ಬರ್ಕೊಳ್ಬೇಕು. those who people who are going to learn Hindi, you can also take them down with the help of Hindi and English. How many of you are going to learn Kannada? You also have to take it down and to try to share this video to those who are willing to learn different languages. Kannada, Hindi, English, these three languages you are going to learn hand in hand. Okay, fine. And one more example. Try to translate on your own. Okay, computer ide ಆದರೆ ಇಂಟರ್ನೆಟ್ ಇಲ್ಲ, ಆದ್ದರಿಂದ ನಾನು ಕೆಲಸ ಮಾಡಲಾರೆ. ಕಂಪ್ಯೂಟರ್ ಈಸ್ ದೇರ್, ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಈಸ್ ದೇರ್, ಆದರೆ ಇಂಟರ್ನೆಟ್ ಇಲ್ಲ, ಬಟ್ ಇಂಟರ್ನೆಟ್ ಈಸ್ ನಾಟ್ ದೇರ್, ಆದ್ದರಿಂದ ನಾನು ಕೆಲಸ ಮಾಡಲಾರೆ. ಸೊ ಐ ಕಾಂಟ್ ವರ್ಕ್, ಐ ಕಾಂಟ್ ವರ್ಕ್ ಅಲ್ವಾ. ಕಂಪ್ಯೂಟರ್ ಈಸ್ ದೇರ್ ಬಟ್ ಇಂಟರ್ನೆಟ್ ಈಸ್ ನಾಟ್ ದೇರ್, ಸೊ ಐ ಕಾಂಟ್ ವರ್ಕ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ವರ್ಡ್ಸ್. ಆ್ಯಂಡ್ ಸೊ ಓಕೆ, ಕಂಪ್ಯೂಟರ್ ಹೈ ಲೇಕಿನ್ इंटरनेट नहीं है, कंप्यूटर है लेकिन इंटरनेट नहीं है, इसलिए मैं काम नहीं कर सकता. मैं काम, मैं नानो, आई काम वर्क ಕೆಲಸ, काम नहीं कर सकता ಮಾಡ್ಲಿಕ್ಕೆ ಆಗಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಫೈನ್. ಟಿವಿ ಇದೆ ಆದರೆ ರಿಮೋಟ್ ಇಲ್ಲ, ಆದ್ದರಿಂದ ನಾನು ಚಾನಲ್ ಬದಲಾಯಿಸಲಾರೆ.
ಟಿವಿ ಇದೆ, ಟಿವಿ ಇಸ್ ದೇರ್ ಬಟ್ ರಿಮೋಟ್ ಇಲ್ಲ, ಬಟ್ ರಿಮೋಟ್ ಈಸ್ ನಾಟ್ ದೇರ್. ಆದ್ದರಿಂದ ಸೊ ನಾನು ಚಾನಲ್ ಬದಲಾಯಿಸಲಾರೆ, ಐ ಕಾಂಟ್ ಚೇಂಜ್ ದ ಚಾನಲ್. Okay, TV is there but remote is not there, so I can't change the channel. Okay, you will be facing such kind of the situation. Okay, whenever you find it, that means whenever you find an opportunity to frame this sentence, the frame it. Okay, okay, TV is there but remote is not there, so I can't change the channel, I can't change the channel. Okay, okay, TV hai lekin remote nahi hai, TV hai lekin रिमोट नहीं है, इसलिए मैं चैनल नहीं बदल सकता, मैं चैनल मैं नहीं बदल सकता. Okay, I hope you are understanding my dear students. So the last one, ಅಕ್ಕಿ ಇದೆ ಆದರೆ ನೀರು ಇಲ್ಲ ಆದ್ದರಿಂದ ನಾನು ಅನ್ನ ಮಾಡಲಾರೆ. ಅಕ್ಕಿ ಇದೆ ರೈಸ್, ಅಕ್ಕಿ ಇದೆ ರೈಸ್ ಚಾವಲ್. ಓಕೆ, ಅಕ್ಕಿ ಇದೆ ಆದರೆ ನೀರು ಇಲ್ಲ ಆದ್ದರಿಂದ ನಾನು ಅನ್ನ ಮಾಡೋಕ್ಕಾಗೋದಿಲ್ಲ. ಯಾರಾದರೂ ಬರ್ತಾರೆ ಮನೆಗೆ, somebody will come and tell you go and cook the rice, go and cook the rice. You went into you go into the kitchen and you are going to find the items which are required for preparing the rice, but rice, you find the rice but you won't find the what is that, water. Then you say that you can't you can't prepare rice. Okay, ಈ ರೀತಿಯಾಗಿ ಅಕ್ಕಿ ಇದೆ ಆದರೆ ನೀರು ಇಲ್ಲ ಆದ್ದರಿಂದ ನಾನು ಅನ್ನ ಮಾಡಲಾರೆ. ಓಕೆ, ಅಕ್ಕಿ ಇದೆ, ರೈಸ್ ಇಸ್ ದೇರ್, ಆದರೆ ಬಟ್ ನೀರು ಇಲ್ಲ, ವಾಟರ್ ಇಸ್ ನಾಟ್ ದೇರ್. ರೈಸ್ ಇಸ್ ದೇರ್ ಬಟ್ ವಾಟರ್ ಇಸ್ ನಾಟ್ ದೇರ್, ಆದ್ದರಿಂದ ಸೊ ಇಸ್ಲಿಯೇ ನಾನು ಅನ್ನ ಮಾಡಲಾರೆ. ಸೊ ಐ ಕಾಂಟ್ ಕುಕ್ ರೈಸ್, ಐ ಕಾಂಟ್ ಕುಕ್ ರೈಸ್. ರೈಸ್ ಇಸ್ ದೇರ್, ವಾಟರ್ ಇಸ್ ನಾಟ್ ದೇರ್, ಸೊ ಐ ಕಾಂಟ್ ಕುಕ್ ರೈಸ್. ಓಕೆ, ओके, चावल है लेकिन पानी नहीं है, चावल है लेकिन पानी नहीं है, इसलिए मैं चावल नहीं पका सकता, इसलिए मैं चावल नहीं पका सकता. I can't make rice, I can't cook rice. Okay, this is how. ತರಕಾರಿ ಇದೆ ಆದರೆ ಚಾಕು ಇಲ್ಲ ಆದ್ದರಿಂದ ನಾನು ಕತ್ತರಿಸಲಾರೆ. ತರಕಾರಿ ಇದೆ, ವೆಜಿಟೇಬಲ್, ಚಾಕು ನೈಫ್, ಕತ್ತರಿಸಲಾರೆ, ಕಟ್ ಮಾಡೋದು ತಗೊಂಡು. ತರಕಾರಿ ಇದೆ, ವೆಜಿಟೇಬಲ್ಸ್ ಆರ್ ದೇರ್, ವೆಜಿಟೇಬಲ್ಸ್ ಆರ್ ದೇರ್. ವೆಜಿಟೇಬಲ್ ಯಾಕೆ ಸರ್ ಇಲ್ಲಿ ಆರ್ ಬಂತು? ಪ್ಲೂರಲ್, ವೆಜಿಟೇಬಲ್ಸ್ ಅಂದರೆ ಪ್ಲೂರಲ್, ಪ್ಲೂರಲ್ ಬಂದರೆ ಆರ್ ಅನ್ನು ಯೂಸ್ ಮಾಡ್ತೀವಿ, ಸಿಂಗುಲರ್ ಬಂದರೆ ಈಸ್ ಅನ್ನು ಯೂಸ್ ಮಾಡ್ತೀರಿ. ಟ್ರೀ ಈಸ್, ಟ್ರೀಸ್ ಆರ್. ಓಕೆ, ಮರ ಇದೆ, ಟ್ರೀ ಈಸ್ ದೇರ್, ಮರಗಳಿದಾವೆ, ಟ್ರೀಸ್ ಆರ್ ದೇರ್. ಮೊಬೈಲ್ ಇದೆ, ಮೊಬೈಲ್ ಈಸ್ ದೇರ್, ಮೊಬೈಲ್ಗಳು ಇದಾವೆ, ಮೊಬೈಲ್ಸ್ ಆರ್ ದೇರ್. ಓಕೆ, ಮಗು ಇದೆ, ಚೈಲ್ಡ್ ಈಸ್ ದೇರ್, ಮಕ್ಕಳು ಇದ್ದಾರೆ, ಚಿಲ್ಡ್ರನ್ ಆರ್ ದೇರ್. ಕಂಪ್ಯೂಟರ್ ಈಸ್ ದೇರ್, computers are there. So are is to be used when the subject is plural. Okay, when the noun is in plural form. Noun plural ಆಗಿತ್ತು ಅಂದರೆ, ವಾಕ್ಯ ರಚನೆ ಮಾಡ್ತಿರಲ್ಲ ಮೊದಲನೇ ಪದ ಪ್ಲೂರಲ್ ಆಗಿತ್ತು ಅಂದರೆ, ಬಹುವಚನವನ್ನು ಪ್ರತಿನಿಧಿಸ್ತಕ್ಕಂಥ ವರ್ಡ್ ಏನಾದರೂ ಆಗಿತ್ತು ಅಂತಂದರೆ ನಾವಲ್ಲಿ ಏನು ಮಾಡಬೇಕು? ಇ ಆರ್ ಇ ಆರ್ ಅನ್ನು ಯೂಸ್ ಮಾಡಬೇಕು ಅಂತೇಳಿ. ಓಕೆ, ವೆಜಿಟೇಬಲ್ಸ್ ಆರ್ ದೇರ್ ಬಟ್ ದ ನೈಫ್ ಈಸ್ ನಾಟ್ ದೇರ್. ತರಕಾರಿ ಇದೆ ಆದರೆ ಚಾಕು ಇಲ್ಲ. ವೆಜಿಟೇಬಲ್ಸ್ ಆರ್ ದೇರ್ ಬಟ್ knife is not there, so I can't cut them, so I can't chop them. ನನಗೆ ಕಟ್ ಮಾಡ್ಲಿಕ್ಕೆ ಆಗಲ್ಲ. I can't cut them, I can't chop the vegetables. Okay, okay, okay. तरकारी ಇದೆ, सब्जियों हैं लेकिन चाकू नहीं है, सब्जियों हैं लेकिन चाकू नहीं है, इसलिए ಅದಕ್ಕಾಗಿ ನಾನು ಕತ್ತರಿಸಲಾರೆ. I can't cut the vegetables, I can't cut them ಅನ್ನೋದಕ್ಕೆ. ಸೊ इसलिए मैं उन्हें नहीं काट सकता, उन्हें नहीं काट सकता. Okay, this is how you are going to frame the sentence. Dear students, I hope you have understood this one. Try to translate this sentence into Hindi and English. Okay, ಅಡಿಗೆ ಗ್ಯಾಸು ಇದೆ ಮೀನ್ಸ್ ಗ್ಯಾಸ್ ಇದೆ, ಲೈಟರ್ ಇಲ್ಲ ಆದ್ದರಿಂದ ನಾನು ಅಡಿಗೆ ಮಾಡಲಾರೆ. ಯು ಹ್ಯಾವ್ ಟು ಟ್ರೈ ಆನ್ ಯುವರ್ ಓನ್ and if it is possible ಪ್ಲೀಸ್ ಕಾಮೆಂಟ್ ಇಟ್. ಓಕೆ, ಅಡಿಗೆ ಗ್ಯಾಸು ಇದೆ ಆದರೆ ಲೈಟರ್ ಇಲ್ಲ ಆದ್ದರಿಂದ ನಾನು ಅಡಿಗೆ ಮಾಡಲಾರೆ. ದಿಸ್ ಒನ್ ಸೆಂಟೆನ್ಸ್ ಐ ಹ್ಯಾವ್ ಗಿವನ್ ಫಾರ್ ಯು ಓನ್ಲಿ. ಯು ಹ್ಯಾವ್ ಟು ಗೆಟ್ ಇಟ್ ಟ್ರಾನ್ಸ್ಲೇಟೆಡ್. ಓಕೆ, ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಇಟ್ ಟ್ರಾನ್ಸ್ಲೇಟೆಡ್ ಇಂಟು ಐದರ್ ಹಿಂದಿ ಆರ್ ಇಂಗ್ಲಿಷ್. ಓಕೆ, comment, you have to comment in the comment section. Let me know the answer, let me know the translated answer for this one. Okay, fine, thank you, have a nice day. I hope you people have enjoyed this video. In the next video I will come up with another content. Thank you, have a nice day.